ನಾವಿವಾಗ ಹೊಸಕೋಟೆ ಕ್ಷೇತ್ರದಲ್ಲಿದ್ದೀವಿ. ಹೊಸಕೋಟೆ ಇಲ್ಲಿನ ಜನ ಈ ಬಾರಿ ಯಾರಿಗೆ ಮತ ನೀಡ್ತಾರೆ? ಮೋದಿ ಅಂತ ನಾಯಕರು ಯಾರು ಸಿಕ್ಕಲ್ಲ, ಮುಂದೆ ಬರೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಬರ್ಬೇಕು ಸರ್. ಕಾಂಗ್ರೆಸ್ ಅವರು ಅಂದ್ರೆ ಅವರು ಎಲ್ಲ ಗ್ಯಾರಂಟಿಗಳು ಕೊಟ್ಟು ಸರ್ಕಾರ ಎಲ್ಲ ದಿವಾಳಿ ಆಗಿದೆ. ಕಾಂಗ್ರೆಸ್ ಬೇಕಾಗಿಲ್ಲ ಸರ್ ನಮಗೆ. ಒನ್ ಮ್ಯಾನ್ ಆರ್ಮಿ ಬಿಜೆಪಿನೇ ಬೆಟ್ರು. ಬೇಕಾಗಿಲ್ಲ ಸರ್ ನಮಗೆ. ಬಿಜೆಪಿ ಬೆಟರ್ ಸರ್. ಬಿಜೆಪಿ ಬಂದರೆ ಒಳ್ಳೆಯದು. ಈ ಸುಮ್ಮನೆ ಬೇಕಾಬಿಟ್ಟು ಇದು ಯಾವುದು ಗ್ಯಾರಂಟಿಗಳು ಮಾಡಿಬಿಟ್ಟು ಎಲ್ಲ ಈ ಆಟೋ ಕ್ಯಾಬು ಬಸ್ಸು ಫ್ರೀ ಮಾಡಿದ್ದಾರೆ, ಪ್ರಯೋಜನವೇ ಇಲ್ಲ. ಈ ಆಟೋಗಳವರು ಕ್ಯಾಬುಗಳವರು ಈ ಪ್ರೈವೇಟ್ ಬಸ್ಸವ್ರು ಖಾಸಗಿ ಅವರೆಲ್ಲ ಏನು ಮಾಡ್ತಾರೆ? ಅವರ ಇದ್ರ ಮೇಲೆ ಬಟ್ಟೆ ಹಾಕ್ಕೋಬೇಕು ಅಷ್ಟೇ, ಅವ್ರು ಹೊಟ್ಟೆ ಮೇಲೆ ಬಟ್ಟೆ ಹಾಕ್ಕೋಬೇಕು. ಏನೂ ಆಗ್ತಿಲ್ಲ ಸರ್. ಈಗ ಇದೇನು ಅನ್ನಭಾಗ್ಯ ಅಂತ ಹೇಳಿದ್ರು, ಅದಕ್ಕೆ ಒಬ್ಬ ಮನ್ಸಿಗೆ 70 ರೂಪಾಯಿ ಕೊಡ್ತಾರೆ. ಪ್ರಯೋಜನ ಏನು? ತಿಂಗಳು ಪೂರ್ತಿ 70 ರೂಪಾಯಿ ತಿಂತಾರಾ? ಯಾರು ಬದುಕ್ತಾರೆ? ಏನೋ 5 kg ಅಕ್ಕಿ ಕೊಟ್ಟರೆ ಏನೋ 2 ದಿನ ಸುತ್ಕೊತಾರೆ, ನೋಡ್ಕೊತಾರೆ, ಮಾಡ್ತಾರೆ. ಸುಮ್ಮನೆ ಇದೆಲ್ಲ ವೇಸ್ಟ್. ಬಿ ಜೆ ಪಿ ಒಂದೇ ಬೆಟರ್. ಒನ್ ಮ್ಯಾನ್ ಆರ್ಮಿ ಬಿ ಜೆ ಪಿನೇ ಬೆಟ್ರು. JDS ಅದು ಒಂದೆರಡು ದಿನ ಕಾಂಗ್ರೆಸ್ ಕಡೆ ಹೋಗ್ತಾರೆ, 2 ದಿನ BJP ಕಡೆ ಹೋಗ್ತಾರೆ. ಅದು ವೇಸ್ಟು. JDS ವೇಸ್ಟಾಗಿ ಹೋಗಿದೆ. ಬೇಕಾಗಿಲ್ಲ, BJPನೇ ಬೆಟರ್. BJP ಬಂದ್ರೇ ಓಕೆ. ಏನು ಹೇಳೋಕ್ಕಿಲ್ಲ ಸರ್. ಏನು ಮಾಡ್ತಾರೆ? ಏನು ಎಲ್ಲ ಕೈಲಾಗ್ದಿದ್ದು ಕೆಲಸ ಮಾಡ್ತಾರೆ ಅಷ್ಟೇ. ಅದು ನಮ್ಗೆ ಐಡಿಯಾ ಇಲ್ಲ ಸರ್. ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ BJP ಸರ್ಕಾರ ಬೆಟರ್ ಸರ್. ಈ ಸರಿ ಬರ್ತೀರಾ MP ಎಲೆಕ್ಷನಲ್ಲಿ? ಯಾವ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಿಮ್ಗೆ ಉತ್ತಮ ಅನ್ಸುತ್ತೆ? ಕಾಂಗ್ರೆಸ್ ಸರ್ಕಾರ ಬರ್ಬೇಕು ಸರ್. ಯಾಕೆ ಸರ್ ಕಾಂಗ್ರೆಸ್ ಸರ್ಕಾರ? ಯಾಕಂದರೆ BJP ಸರ್ಕಾರ ಬೇರೆ, ಮೋದಿ ಸರ್ಕಾರ ಬಂದುಬಿಟ್ಟು ಅವ್ರು ಬೇರೆ ಔಟ್ ಆಫ್ ಅಲ್ಲಿ ಮಾಡ್ತಾರೆ. ನಮ್ಮ ಕರ್ನಾಟಕದ ಏನೂ ಮಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇಲ್ಲಿಂದ ಅದು ಎತ್ಕೊಂಡೋಗಿ GST ಎಲ್ಲ ಎತ್ಕೊಂಡೋಗಿ ಅವ್ರು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾವ್ರೆ. ಕರೆಕ್ಟ್ ಅಲ್ಲ? ಬೇರೆ ಕಡೆ ಇನ್ವೆಸ್ಟ್ ಮಾಡಿಬಿಟ್ಟು ನಮ್ಮ ಕರ್ನಾಟಕದಿಂದ ಇನ್ನೂ ಕೇಳೋದೇ ಇಲ್ಲ ಏನಾಗ್ತದೆ ನಮ್ಮ ಕರ್ನಾಟಕದ ಪರಿಸ್ಥಿತಿ ಅಂತ. ಎತ್ಕೊಂಡೋಗಿ ఢిల్లీ ಕಡೆ ಅಂತ ಹತ್ತು ಕಡೆ ಇದು ಕಡೆ ಬೇರೆ ಕಡೆ ಎಲ್ಲ ಸುಮ್ಮನೆ ಇದು ಮಾಡಿಕೊಂಡು ಇದು ಮಾಡ್ತಾರೆ ಸರ್. ಈಗ ಮೋದಿ ಅವ್ರು ಬಂದು 10 ವರ್ಷ ಆಯಿತು. 10 ವರ್ಷದಲ್ಲಿ ಅವ್ರು ಬಂದಮೇಲೆ ಏನಾದ್ರು ಚೇಂಜಸ್ ಆಗಿದೆಯಾ? ಸರ್ ಚೇಂಜಸ್ ಆಗಿದೆ ಅಂದರೆ, ಬಟ್ ನಮ್ಮ ಕರ್ನಾಟಕದ ಚೇಂಜಸ್ ಆಗಿಲ್ಲ ಅಷ್ಟೇ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕ ಚೇಂಜಸ್ ಆಗಿಲ್ಲ. ಬೇರೆ ಕಡೆ ಚೇಂಜಸ್ ಮಾಡಿರ್ಬೋದು. ಅವರು ಅಯೋಧ್ಯ ಕಟ್ಟಿದ್ದಾರೆ, ರಾಮ ಮಂದಿರ ಕಟ್ಟಿದ್ದಾರೆ, ಮತ್ತು ಬೇರೆ ಕಡೆ ಏನೇನೋ ಮಾಡೋರೆ. ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲು ಸ್ಟ್ಯಾಚ್ಯೂ ಕಟ್ಟವ್ರೆ, ಅದೆಲ್ಲ ಮಾಡೋರೆ ಸರ್ ಅವರು. ಬಟ್ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು. 5 ಗ್ಯಾರಂಟಿ ಅವ್ರು ಕೊಟ್ಟವ್ರೆ. ಇನ್ನೂ ಅವರು 3 ಗ್ಯಾರಂಟಿ ಕೊಟ್ಟವ್ರೆ. ಇನ್ನೂ 2 ಗ್ಯಾರಂಟಿ ಹಂಗೆ ಇದೆಯಲ್ಲ, ಅವ್ರದ್ದು ಪೆಂಡಿಂಗಲ್ಲೇ ಇದೆ. ಅದೆಲ್ಲ ಬಡವರಿಗೆ ಅನುಕೂಲ ಆಗ್ತಾ ಇದೆಯಲ್ಲ ಸರ್. ಇವಾಗ ಒಂದು ಮನೆಗೆ 2,000 ಸಾವಿರ ಅಂದ್ರೂ ಬಸ್ ಫ್ರೀ, ದಿವಸಕ್ಕೆ 100 ರೂಪಾಯಿ ಸೇವ್ ಆಗ್ತಾಯಿದೆ. ತಿಂಗಳಿಗೆ ಲೆಕ್ಕ ಹಾಕ್ಕೊಂಡ್ರು 4,000ರಿಂದ 4,500 ರೂಪಾಯಿ ಸೇವ್ ಆಗ್ತಾಯಿದೆ ಒಂದು ಮನೆಗೆ, ಅಲ್ಲ ಸರ್? ಈ ಬಾರಿ ಅಂದರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ನೆಕ್ಸ್ಟ್ PM ರಾಹುಲ್ ಗಾಂಧಿ ಅದೇ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ. ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ಮತ್ತು ನಮ್ಮ DK ಶಿವಕುಮಾರ್ ಅಣ್ಣ ಇದೆ, ಸಿದ್ದರಾಮಯ್ಯ ಅವರು ಇದ್ದಾರೆ. ನೆಕ್ಸ್ಟು ನಮ್ಮ DK ಶಿವಕುಮಾರ್ PM ಆದರೆ ಚೆನ್ನಾಗಿರುತ್ತೆ ಅಂತ ನಮ್ಮದು ಆಶೀರ್ವಾದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.